ಆತ್ಮೀಯ ವೀಕ್ಷಕರೇ, ವರದರಾಜ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮಲ್ಲಿ ಎಲ್ಲ ರೀತಿಯ ಹೈಟೆಕ್ ಕುರಿ ಶೆಡ್ಡುಗಳು, ತೆಂಗಿನಕಾಯಿ ಶೆಡ್ಡುಗಳು ಹಾಗೂ ಕೋಳಿ ಫಾರ್ಮ್ಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರದರಾಜ್ ಫ್ಯಾಬ್ರಿಕೇಷನ್. ಸ್ನೇಹಿತರೆ, ನಾವಿವತ್ತು ಒಂದು ಕೋಳಿ ಫಾರ್ಮ್ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ನಾವು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ. ಈ ಶೆಡ್ನ ಮಾಡಿರೋದು ಬಂದು ಶೇರೆವಾಡ, ಹುಬ್ಬಳ್ಳಿ ಹತ್ರ. ಸ್ನೇಹಿತರೆ, ನಾವು ಫಸ್ಟು ಬಂದು ಎಲ್ಲ ಯಾವ ರೀತಿ ಗುಂಡಿಗಳು ನಮಗೆ ತೆಗೆಸ್ಕೊಡ್ಲಿಕ್ಕೆ ಮಾರ್ಕಿಂಗ್ ಎಲ್ಲ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನಾವು ಇದಕ್ಕಿಂತ ಮುಂಚೆ ಒಂದು ಹೈಟೆಕ್ ಕುರಿ ಶೆಡ್ ಮಾಡಿರ್ತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಸ್ನೇಹಿತರೆ, ಅದಾಗಲೇ ಸುಮಾರು 1.5 ವರ್ಷಗಳು ಆಗಿದೆ. ಸುಮಾರಾಗಲೇ ಒಂದು 3 ರಿಂದ 4 ಬ್ಯಾಚ್ ಇವರು ಕುರಿಗಳನ್ನ ತಗೊಂಬಂದು ಮಾರಿದ್ದಾರೆ. ಅದ್ರ ಕೆಳಗಡೆ ಮತ್ತೆ ನಾವು ಕೋಳಿ ಸಾಕಲಿಕ್ಕೆ ಅಂತಲೂ ಸಹ ಮಾಡಿದ್ದು. ಅವರು ನಮ್ಮ ಕೆಲಸ ಎಲ್ಲ ಇಷ್ಟ ಆಗಿ ಮತ್ತೆ ವರದರಾಜ್ ಅವರೇ ನಮಗೆ ಬಂದು ಒಂದು ಕೋಳಿ ಫಾರಮ್ನ ಸಪ್ರೇಟಾಗಿ ಮಾಡಿಕೊಡ್ಬೇಕು ಅಂತಂದರು. ಅದೇ ರೀತಿ ನಾವು ಬಂದು ಅವರಿಗೆ ಗುಂಡಿಗಳಿಗೆಲ್ಲ ಮಾರ್ಕ್ ಮಾಡಿಕೊಡ್ತಿದ್ದಂಗೆ ನಮಗೆ ಅವರು ಟ್ಯಾಕ್ಟ್ರ್ ತರಿಸಿ ಗುಂಡಿಗಳನ್ನೆಲ್ಲ ತೆಗ್ಸಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಮೆಟೀರಿಯಲ್ ಎಲ್ಲ ನಾವು ಹೋಗೋಕ್ಕಿಂತ ಮುಂಚೆನೇ ಲಿಸ್ಟ್ ಮಾಡಿಕೊಟ್ಟಿದ್ದು. ಮೆಟೀರಿಯಲ್ ಎಲ್ಲ ಅವ್ರು ತರಿಸಿದ್ರು. ನಾವು ಮೆಟೀರಿಯಲ್ನೆಲ್ಲ ಪ್ರೈಮರ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿದ್ವು ಸ್ನೇಹಿತರೆ, ಈ ಶೆಡ್ನ ಮಾಡಿರೋದು ಶೇರೆವಾಡ, ಹುಬ್ಬಳ್ಳಿಯಲ್ಲಿ. ನಾವು ಎಲ್ಲೇ ಹೋದ್ರೂ ಒಂದು ವರ್ಕ್ನ ನೀಟಾಗಿ ಮಾಡ್ಕೊಂಬರೋದ್ರಿಂದ ನಮಗೆ ಮತ್ತೆ ಅವರೇ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಇತ್ತು ಅಂತಂದರೂ ನಮಗೂ ಸಹ ನೀವೇ ಮಾಡಿಕೊಡಿ ಅಂತ ಹೇಳ್ತಾರೆ. ನಾವು ಬಂದು ಅವರ ಏನು ಒಂದು ಯಾವ ರೀತಿ ಪ್ಲ್ಯಾನ್ ಇತ್ತು ಅದೇ ಪ್ಲ್ಯಾನ್ ಪ್ರಕಾರ ನಾವು ಅವರಿಗೆ ಒಂದು ಕೋಳಿ ಫಾರಮ್ನ ಮಾಡಿಕೊಟ್ಟಿದ್ದೀವಿ. ಸ್ನೇಹಿತರೆ, ಈ ಕೋಳಿ ಫಾರಮ್ಮು ನಾಳೆ ದಿನ ಏನಾದರೂ ನಮಗೆ ಇದ್ರದ್ದು ಒಂದು ಕುರಿ ಶೆಡ್ನ ಮಾಡ್ಕೋಬೇಕು ಅಂತಂದರೂ ಸಹ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಒಂದು ಹೈಟ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಶೆಡ್ ಇದಾಗಿರ್ತದೆ. ನೋಡ್ತಾ ಇರ್ಬೋದು, ಪಿಲ್ಲರ್ಗಳನ್ನೆಲ್ಲ ನಿಲ್ಲಿಸಿ ಒಂದು ಟ್ರಸ್ನೆಲ್ಲ ಎರೆಕ್ಷನ್ ಮಾಡಿದ್ದೀವಿ. ಸ್ನೇಹಿತರೆ, ಯಾರಾದರೂ ಹೈಟೆಕ್ ಕುರಿ ಶೆಡ್ ಅಥವಾ ತೆಂಗಿನಕಾಯಿ ಶೆಡ್ಡು, ಕೋಳಿ ಫಾರಮ್ ಏನಾದ್ರು ಮಾಡಿಸ್ಬೇಕು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬನ್ನಿ ಸ್ನೇಹಿತರೆ, ನೆಕ್ಸ್ಟು ನಾವು ಯಾವ ರೀತಿ ಏನೇನು ವರ್ಕ್ ಮಾಡ್ಕೊಂಬಂದು ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಸ್ನೇಹಿತರೆ, ಡ್ರೆಸ್ ಎಲ್ಲ ಎರೆಕ್ಷನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪರ್ಲಿನೆಲ್ಲ ಹಾಕ್ಕೊಂಡು ಒಂದು ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಶೆಡ್ಡು ಸಹ ನಾವೇ ಮಾಡಿಕೊಟ್ಟಿದ್ದು. ಅದರಲ್ಲಿ ಅವರು ಕುರಿಗಳಿಗೆ ಬೇಕಾಗತಕ್ಕಂಥ ಒಂದು ಮೇವುಗಳನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಮಾಡಿಸಿದ್ರು. ಅದನ್ನು ಸಹ ಮಾಡಿಕೊಟ್ಟಿದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಾವಿಲ್ಲಿ ಯಾವ ರೀತಿ ಮೇಲ್ಗಡೆ ಒಂದು ಕ್ಲಾಡಿಂಗ್ ಮಾಡಿಕೊಂಡು ಅದ್ರ ಕೆಳಗಡೆ ಒಂದು ಮೆಶ್ ವರ್ಕ್ ಮಾಡಿಕೊಂಡು ಅದೇ ಸಮಯಕ್ಕೆ ಅವರು ಕರೆಕ್ಟಾಗಿ ಕೆಳಗಡೆ ಗೋಡೆನೂ ಸಹ ಕಟ್ಟಿಸ್ಕೊಂಡು ನಮ್ಮ ವರ್ಕು ಕಂಪ್ಲೀಟ್ ಆಗೋದ್ರ ಜೊತೆಯಲ್ಲಿ ಅವರ ಒಂದು ಸಿವಿಲ್ ವರ್ಕ್ ಏನಿತ್ತು ಆ ಸಿವಿಲ್ ವರ್ಕ್ನು ಸಹ ಮಾಡಿಕೊಂಡ್ರು. ನೋಡ್ತಾ ಇರ್ಬೋದು ನಾವು ಕ್ಲಾಡಿಂಗ್ನೆಲ್ಲ ಯಾವ ರೀತಿ ಒಂದು ಫ್ಯಾಬ್ರಿಕೇಷನ್ ಮಾಡ್ತಾ ಇದ್ದೀವಿ ಅಂತನ್ನೋದು. ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಯಾಕೆ ಅಂತಂದರೆ 1.5 ವರ್ಷದ ಹಿಂದೆ ನಾವು ಮಾಡಿರ್ತಕ್ಕಂಥ ಒಂದು ಕುರಿ ಶೆಡ್ಡು ವಿಡಿಯೋ ಸಹ ಇದರಲ್ಲೇ ಬರುತ್ತೆ ಮುಂದೆ. ನೋಡ್ತಾ ಇರ್ಬೋದು, ರೂಫಿಂಗ್ ಎಲ್ಲ ಮಾಡ್ಕೊತಾ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ. ಹಾಗೆ ಅವರು ಸಿವಿಲ್ ವರ್ಕ್ ಏನು ಗೋಡೆ ಕಟ್ಟಿಸ್ಕೋಬೇಕಾಯ್ತು ಆ ಗೋಡೆನೂ ಸಹ ಅವರು ನಾವು ವರ್ಕ್ ಜೊತೆಯಲ್ಲೇ ಅವರು ಮಾಡಿಸ್ಕೊತಾ ಬಂದರು. ಸ್ನೇಹಿತರೆ, ಇದ್ರ ಒಳಗಡೆನೇ ನಾವು ಒಂದು 10x10 ಒಂದು ಸ್ಟೋರ್ ರೂಮ್ ಥರನೂ ಸಹ ಮಾಡಿದ್ದೀವಿ. ಏಕೆ ಅಂತಂದರೆ ಅವ್ರೇನಾದರೂ ಕೋಳಿಗಳಿಗೆ ಮೇವುಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಅದನ್ನು ಸಹ ಮುಂದೆ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ವರ್ಕೆಲ್ಲ ನೀಟಾಗಿ ಬಂತು. ನಮಗೆ ಕೆಲಸ ಕೊಟ್ಟಂಥ ಸುರೇಶ್ ಸಾರು ತುಂಬ ಖುಷಿಪಟ್ಟರು. ನಾವು ಎಲ್ಲೇ ಹೋದರೂ ಒಂದು ವರ್ಕ್ನ ನೀಟಾಗಿ ಮಾಡ್ಕೊಂಬರ್ತೀವಿ ಅಂತನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ನಾವು ಬೆಂಗಳೂರಿಂದ ಹೋಗಿ ಒಂದು ಕುರಿ ಶೆಡ್ಡು, ಒಂದು ಸ್ಟೋರ್ ರೂಮ್ನ ನಾವು ಮಾಡಿಕೊಟ್ಟಾದ್ಮೇಲೆ ನಮಗೆ 1.5 ವರ್ಷಗಳ ನಂತರ ಮತ್ತೆ ನಮಗೆ ಕರೆದಿ ಒಂದು ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮದು ವರ್ಕ್ ಆ ರೀತಿ ಇರುತ್ತೆ ಸ್ನೇಹಿತರೆ. ಕಸ್ಟಮರ್ ನಮಗೆ ಯಾವ ರೀತಿ ಹೇಳ್ತಾರೆ ಅವರಿಗೆ ಒಂದು ಸಮಾಧಾನ ಆಗೋ ರೀತಿಲಿ ನಾವು ವರ್ಕ್ನ ಮಾಡಿಕೊಡ್ತೀವಿ. ಹಾಗೆ ಒಂದು ಸಲ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀವಿ. ಅದೊಂದು ನಮ್ಮ ಕಸ್ಟಮರ್ಗಳಿಗೆ ಬೆನಿಫಿಟು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಒಳಗಡೆ ರೂಮ್ ಮಾಡಲಿಕ್ಕೆಲ್ಲ ಫ್ಯಾಬ್ರಿಕೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ಒಳಗಡೆಯಿಂದ ನೋಡಿದಾಗ ನಮಗೆ ರೂಫ್ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಸಹ ದೃಶ್ಯಗಳಲ್ಲಿ ನೋಡ್ಬೋದು ಸ್ನೇಹಿತರೆ.
ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಕೆಲಸ ಎಲ್ಲ ಹೇಗೆ ಬಂದಿದೆ ಅನ್ನೋದು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಮೇಲ್ಗಡೆ ರೂಫ್ ಆಗಲಿ, ಸೈಡ್ ಕ್ಲಾಡಿಂಗ್ ಆಗಲಿ ಯಾವ ರೀತಿ ಒಂದು ಬಂದಿದೆ ವರ್ಕು ಅಂತಂದ್ಬಿಟ್ಟು. ಫೈನಲ್ ಆಗಿ ಮೇಲ್ಗಡೆ ಸೀಟ್ಗಳಿಗೆಲ್ಲ ಸ್ಕ್ರೂ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಈಗ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈಗ ಒಂದು ಸ್ಟೋರ್ ರೂಮು ಅಂತ ಏನು ಹೇಳ್ದು ಆ ಸ್ಟೋರ್ ರೂಮು ಸಹ ಒಂದು ವರ್ಕ್ ನಡೀತಾ ಇದೆ. ನೋಡ್ತಾ ಇರ್ಬೋದು, 2 ಡೋರ್ಗಳನ್ನ ಇಟ್ಟಿದ್ದೀವಿ. ಒಂದು ಮೇನ್ ಡೋರ್ ಆಗಿರ್ತದೆ, ಇನ್ನೊಂದು ಕೋಳಿ ಶೆಡ್ ಒಳಗಡಿಕೆ ಹೋಗ್ಲಿಕ್ಕೆ ಅಂತ ಒಂದು ಡೋರ್ನ ಸಹ ಇಲ್ಲಿ ಮಾಡಿದ್ದೀವಿ. ಹಾಗೆ ಒಂದು ಕೋಳಿಗಳಿಗೆ ನೀರಿನ ವ್ಯವಸ್ಥೆಗೆ ಸಹ ಒಂದು ಸಿಂಟೆಕ್ಸ್ ಸ್ಟ್ಯಾಂಡು ಸಹ ಅಲ್ಲೇ ಒಳಗಡೆನೆ ಮಾಡಿದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಒಂದು ಸ್ಟೋರ್ ರೂಮ್ದು ಸೀಟೆಲ್ಲ ಕ್ಲಾಡಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೀಟೆಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಒಳಗಡೆಯಿಂದ ನೋಡಿದಾಗ ವ್ಯೂಸ್ ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸುತ್ತ ನಾವು 1 by 1 ಮೆಷಲ್ಲಿ ಮಾಡಿರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾವು 1.5 ವರ್ಷದ ಹಿಂದೆ ಏನು ಮಾಡಿದ್ದು ಅಂತ ಹೇಳಿದೆ, ಆ ಒಂದು ಕುರಿ ಶೆಡ್ ಇದಾಗಿದೆ. ಇದೊಂದು ಸ್ವಲ್ಪ ಸೈಡು ಕ್ಲಾಡಿಂಗ್ನು ಸಹ ಮಾಡಿಸ್ಕೊಂಡ್ರು ಅವರು. ಗಾಳಿ ಈ ಸೈಡಿಂದ ತುಂಬ ಬೀಸುತ್ತೆ ಸರ್ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ಓಪನ್ ಇದೆ. ಆ ಸೈಡು ಸಹ ಒಂದು ರೂಮ್ ಥರ, ಸ್ಟೋರ್ ರೂಮ್ ಥರ ಮಾಡಿದ್ದೀವಿ. ಆಮೇಲೆ ಕುರಿಗಳಿಗೆ ಮೇವುಗಳನ್ನ ಇಟ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಈ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಆ ಒಂದು ಸ್ಟೋರ್ ರೂಮ್ನು ಸಹ ನಾವೇ ಮಾಡಿರೋದು. ಈಗ ನೋಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ, ನೀವು ಒಂದು ಕೋಳಿ ಶೆಡ್ಡಿಗೆ ಮಾಡಿರ್ತಕ್ಕಂಥ ಒಂದು ಸ್ಟೋರ್ ರೂಮು ಇದಾಗಿರ್ತದೆ. ನೋಡ್ತಾ ಇರ್ಬೋದು, ಸೈಡಿಂದ ನೋಡಿದಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾವು ಎಲ್ಲೇ ಹೋದರೂ ಮೆಶ್ ವರ್ಕ್ನ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಫ್ರೇಮ್ ವರ್ಕ್ ಥರ ಮಾಡಿಕೊಂಡು ನಾವು ಮಾಡ್ತೀವಿ. ವರ್ಕೆಲ್ಲ ತುಂಬ ನೀಟಾಗಿ ಬಂತು. ನಮಗೂ ಸಹ ಒಂದು ಸಮಾಧಾನ ಆಯಿತು. ಹಾಗೆ ನಮಗೆ ಕೆಲಸ ಕೊಟ್ಟಂಥ ಸುರೇಶ್ ಸರ್ಗೂ ಸಹ ಖುಷಿ ಆಯಿತು. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಬಂದಿದೆ ಶೆಡ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಇಲ್ಲಿ ಇವ್ರದ್ದು ಒಂದು ಜಾಗ ಒಂದು ಸ್ವಲ್ಪ ಕ್ರಾಸ್ ಆಗಿದ್ದರಿಂದ ನಾವು ಅದನ್ನು ಸ್ಕ್ವಯರಿಗೆ ಮಾಡಿಕೊಂಡು ಮಾಡಿರ್ತಕ್ಕಂಥ ಶೆಡ್ ಇದು. ಯಾಕೆ ಅಂತಂದರೆ ಅವ್ರದ್ದು ಜಾಗ ಒಂದು ಕಡೆ 25 ಅಡಿ ಸಿಕ್ಕಿದ್ರೆ ಇನ್ನೊಂದು ಕಡೆ 26-28 ಅಡಿ ಸಿಗ್ತಾಯಿತ್ತು. ಅದನ್ನು ನಾವು ಪಕ್ಕ ಸ್ಕ್ವಯರಾಗಿ ಮಾಡಿಕೊಂಡು ಮಾಡಿರ್ತಕ್ಕಂಥ ಶೆಡ್ಡು. ನೋಡ್ತಾ ಇರ್ಬೋದು, ನಾವು ಫಸ್ಟ್ ಮಾಡಿರ್ತಕ್ಕಂಥ ಒಂದು ಸ್ಟೋರ್ ರೂಮು, ಹಾಗೆ ಒಂದು ಕುರಿ ಶೆಡ್ಡು. ಸುಮಾರು ನಾವು ಮಾಡಿಕೊಟ್ಟು 1.5 ವರ್ಷ ಆದಮೇಲೆ ಅವರಾಗಲೇ ಸುಮಾರು ಒಂದು 3 ಬ್ಯಾಚು ಕುರಿಗಳ್ನೂ ಸಹ ಸೇಲ್ ಮಾಡಿದ್ದಾರೆ. ಹಾಗೆ ಒಂದು 2 ಬ್ಯಾಚು ಕೋಳಿಗಳ್ನೂ ಸಹ ಸೇಲ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ನಾವು ಆ ಕುರಿ ಶೆಡ್ಡಿಗೆ ಒಂದು ಯಾವ ರೀತಿ ಸೈಡಲ್ಲಿ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲೊಂದು ಸ್ವಲ್ಪ ರೂಫ್ ವರ್ಕ್ ಮಾಡೋಕ್ಕೆ ಹೇಳಿದ್ರು, ಮಾಡಿಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ವೆಲ್ಡರ್ ಮೂರ್ತಿ ಅವರು ಡೋರ್ನೆಲ್ಲ ಯಾವ ರೀತಿ ಓಪನ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈಗ ಪೂರ್ತಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋನ ಕೋಳಿ ಫಾರಮ್ದು ಒಂದು ವಿಡಿಯೋಗಳನ್ನ ಈಗ ನೋಡ್ತಾ ಇದ್ದೀರಾ. ಕೋಳಿ ಫಾರಮ್ದು ಸ್ಟೋರ್ ರೂಮು ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಮೇವು ತಗೊಂಡು ಅವರು ಮತ್ತಿನ್ನೊಂದು ಡೋರ್ನ ಓಪನ್ ಮಾಡಿಕೊಂಡು ಈ ರೀತಿ ಒಳಗಡೆ ಹೋಗೋ ರೀತಿ ಮಾಡಿದ್ದೀವಿ. ಹಾಗೆ ಒಂದು ಕೋಳಿಗಳಿಗೆ ನೀರಿನ ವ್ಯವಸ್ಥೆಗೆ ಒಂದು ಸಿಂಟೆಕ್ಸಿಗೆ ಸ್ಟ್ಯಾಂಡು ಸಹ ಮಾಡಿದ್ದೀವಿ. ಅದು ಸಹ ಒಂದು ವಾಸ್ತು ಪ್ರಕಾರ ಒಂದು ಕುಬೇರನ ಮೂಲೆಯಲ್ಲೇ ಬರಬೇಕು ಅಂತಂದ್ರು ಅದೇ ಪ್ರಕಾರ ಮಾಡಿಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸ್ನೇಹಿತರೆ, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಈ ಕೆಲಸ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡ್ತಾ ಇರ್ಬೋದು ಸ್ಟೋರ್ ರೂಮ್ ಯಾವ ರೀತಿ ಕಾಣಿಸ್ತಾ ಇದೆ, ಒಂದು ಕೋಳಿ ಫಾರಮ್ಮು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು.
ಸ್ನೇಹಿತರೆ, ಯಾರಾದರೂ ಹೈಟೆಕ್ ಕುರಿ ಶೆಡ್ಡು ಅಥವಾ ಕೋಳಿ ಫಾರಮ್ಮು, ತೆಂಗಿನಕಾಯಿ ಶೆಡ್ ಏನಾರು ಮಾಡಿಸ್ಬೇಕು ಅನ್ನೋದೇನಾರು ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಮುಖಾಂತರ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಷನ್.